ಡಿಕೆ ಶಿವಕುಮಾರ್ ಅವರ ಪಟ್ಟಾಭಿಷೇಕಕ್ಕೆ ಸರ್ವ ಸಿದ್ಧತೆಯನ್ನ ಆರಂಭ ಮಾಡಲಾಗಿದೆ. ಸರ್ವ ಸಿದ್ಧತೆಗಳು ನಡೀತಾ ಇದೆ. ಲೋಕಭವನ ವಿಧಾನಸೌಧದಲ್ಲಿ ಪೊಲೀಸ್ ಭದ್ರತೆಯನ್ನ ಈಗಾಗಲೇ ಕೈಗೊಳ್ಳಲಾಗಿದೆ. ಸಿನಿಮಾ ರಂಗದ ಕಲಾವಿದರು, ಸ್ವಾಮೀಜಿಗಳು, ಗಣ್ಯರಿಗೆ ಆಹ್ವಾನವನ್ನ ನೀಡಲಾಗಿದೆ. ಡಿಕೆ ಶಿವಕುಮಾರ್ ಅವರು ಸರಳವಾಗಿ ತಾನು ಪದಗ್ರಹಣವನ್ನ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದರಲ್ಲೂ ಕೂಡ ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ಸ್ ಮೇಲೆ ಅವರು ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ ಅನ್ನುವ ಮಾತುಗಳು ಕೇಳಿ ಬಂತು. ಆ ನಂತರ ಬೇಡ ಅಂತ ಹೇಳಿ ಹೈಕಮಾಂಡ್ ಕೂಡ ಹೇಳ್ತು. ಆ ಕಾರಣಕ್ಕಾಗಿ ಲೋಕಭವನದ ಗ್ಲಾಸ್ ಹೌಸ್ ನಲ್ಲಿ ಪ್ರಮಾಣ ವಚನ ಸ್ವೀಕರಿಸ್ತಾರೆ. ಹಾಗಂತ ಹೇಳಿ ತುಂಬಾ ಸಿಂಪಲ್ ಆಗಿ ಅವರು ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರಾ? ಜಾಸ್ತಿ ಜನರಿಗೆ ಅಲ್ಲಿ ಹೋಗೋದಕ್ಕೆ ಅವಕಾಶ ಇಲ್ವಾ ಅಂತ ಕೇಳಿದ್ರೆ ಅದಕ್ಕೂ ಕೂಡ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಬೇರೆ ರೀತಿಯಲ್ಲೇ ವ್ಯವಸ್ಥೆಗಳನ್ನ ಮಾಡಿಕೊಂಡು ಅನೇಕರನ್ನ ಈಗಾಗಲೇ ಆಹ್ವಾನ ಕೊಟ್ಟಿದ್ದಾರೆ. ಹಾಗಾದ್ರೆ ಶಿವಕುಮಾರ್ ಅವರು ನಾಳೆ 4:05 ಸರಿಯಾಗಿ ಪಟ್ಟಾಭಿಷೇಕ ಆಗುವಂತಹ ಸಂದರ್ಭದಲ್ಲಿ ಯಾರ್ಯಾರಿಗೆ ಆಹ್ವಾನ ಹೋಗಿದೆ, ಯಾರ್ಯಾರನ್ನ ಅವರು ಕರೆದಿದ್ದಾರೆ, ಈಗ ಈ ಒಂದು ಸಂದರ್ಭದಲ್ಲಿ ಸಾಕಷ್ಟು ಕುತೂಹಲ ಇದೆ. ಯಾರಿಗೆ ಅವರು ಏನು ಇನ್ವೈಟ್ ಮಾಡಬಹುದು ಅನ್ನುವಂಥದ್ದು. ಶಿವಕುಮಾರ್ ಪಟ್ಟಾಭಿಷೇಕಕ್ಕೆ ಈಗಾಗಲೇ ಲೋಕಭವನದ ಗ್ಲಾಸ್ ಹೌಸ್ ಅಲ್ಲೂ ಕೂಡ ಆಲ್ರೆಡಿ ಈಗಾಗಲೇ ವೇದಿಕೆ ಕೂಡ ರೆಡಿ ಆಗಿರೋದನ್ನ ನಾವಿಲ್ಲಿ ಗಮನಿಸಬಹುದು. ಹಾಗಾದ್ರೆ ಶಿವಕುಮಾರ್ ಪಟ್ಟಾಭಿಷೇಕಕ್ಕೆ ಯಾರನ್ನ ಕರೆದಿದ್ದಾರೆ, ಯಾವ ರೀತಿಯಾಗಿ ತಯಾರಿ ಕೂಡ ನಡೆದಿದೆ ಅನ್ನುವಂತಹ ಡೀಟೇಲ್ಸ್ ಅನ್ನ ನಿಮ್ಗೆ ನಾವು ಕೊಡ್ತಾ ಹೋಗ್ತೀವಿ. ಲೋಕಭವನದ ಗ್ಲಾಸ್ ಹೌಸ್ ನಲ್ಲಿ ವಿಭಿನ್ನವಾದ ವೇದಿಕೆಯನ್ನ ಕೂಡ ಈಗಾಗಲೇ ವ್ಯವಸ್ಥೆ ಮಾಡಲಾಗಿದೆ. ಇಲ್ಲಿ ಪ್ರಮುಖವಾಗಿ ಲೋಕಭವನದಲ್ಲಿ ಈ ಸಲ ಸಿಂಪಲ್ ಆಗಿ ಏನಾದ್ರು ಪ್ರಮಾಣ ವಚನ ಸ್ವೀಕರಿಸ್ತಾರ ಅಂತ ನೋಡಿದ್ರೆ ಖಂಡಿತ ಕೂಡ ಅಲ್ಲ. ಅಲ್ಲಿ ಒಂದು ವಿಭಿನ್ನ ವೇದಿಕೆಯನ್ನ ಕೂಡ ಈಗಾಗಲೇ ರೆಡಿ ಮಾಡಲಾಗಿದೆ. ಪೂರ್ವಾಭಿಮುಖವಾಗಿ ನಿಂತು ಪ್ರಮಾಣ ವಚನಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಯಾಕಂದ್ರೆ ಈ ಸಲ ಒಂದು ರೀತಿಯಾಗಿ ಗೊತ್ತಿದೆ, ದೇವರು ಅಥವಾ ಆಧ್ಯಾತ್ಮ ಅಂತ ಹೇಳಿ ಬಹಳ ನಂಬ್ತಾರೆ ಡಿಕೆ ಶಿವಕುಮಾರ್ ಅವರು. ಹೊಸ ಸಂಪ್ರದಾಯಕ್ಕೆ ನಾಂದಿಯನ್ನ ಹಾಡಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಹಾಗಾಗಿ ಪೂರ್ವಾಭಿಮುಖವಾಗಿ ನಿಂತು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ. ಜ್ಯೋತಿಷಿಗಳ ಸಲಹೆಯಂತೆ ವೇದಿಕೆಯನ್ನ ರೆಡಿ ಮಾಡಲಾಗಿದೆ. ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗಿದೆ. ಇದೇ ಗಳಿಗೆಯಲ್ಲಿ, ಇದೇ ಸಂದರ್ಭದಲ್ಲಿ, ಇದೇ ರೀತಿಯಾಗಿಯೇ ಇರಬೇಕು ಅಂತ ಜ್ಯೋತಿಷಿಗಳು ಸಲಹೆಯನ್ನ ಕೊಟ್ಟಿದ್ದಾರೆ. ಪದಗ್ರಹಣದ ವೇದಿಕೆ ಮೇಲೆ 20 ಆಸನಗಳ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ. ಅಷ್ಟು ಮಾತ್ರ ಅಲ್ಲ, ವೇದಿಕೆಯಲ್ಲಿ ಸ್ವಾಮೀಜಿಗಳಿಗೆ ಪ್ರತ್ಯೇಕವಾಗಿ 40 ಆಸನಗಳ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಜೊತೆಗೆ ಗಣ್ಯರಿಗೆ ಕೂರೋದಕ್ಕೆ ಪ್ರತ್ಯೇಕ ಆಸನಗಳ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ. ಎಲ್ಲರನ್ನ ಕೂಡ ಈಗಾಗಲೇ ಕೂಡಿಸಿಕೊಂಡು ಜೊತೆಯಾಗಿಸಿ ಡಿಕೆ ಶಿವಕುಮಾರ್ ಪ್ರಮಾಣ ವಚನವನ್ನು ಸ್ವೀಕರಿಸುತ್ತಾರೆ. ಒಟ್ಟಾರೆಯಾಗಿ 3500 ಜನರಿಗೆ ಆಸನದ ವ್ಯವಸ್ಥೆಯನ್ನ ಮಾಡಲಾಗಿದೆ. ಇನ್ನು 2000 VIP ಪಾಸ್ ಅನ್ನ ನೀಡಲಾಗಿದೆ. ಆದ್ರೆ ಇಲ್ಲಿ ಬಹಳ ಇಂಪಾರ್ಟೆಂಟ್, ನಾವು ಅಲ್ಲಿ ಹೋಗಬಹುದು ಅಂತ ನೀವೇನಾದ್ರೂ ಕಾರ್ಯಕರ್ತರುಗಳು ಅಂದ್ಕೊಂಡ್ರೆ, ಅವರ ಅಭಿಮಾನಿಗಳು ಅಂದ್ಕೊಂಡ್ರೆ ಅದಕ್ಕೆ ಯಾವುದೇ ರೀತಿಯಲ್ಲಿ ಅವಕಾಶ ಇಲ್ಲ. ಕೇವಲ ಪಾಸ್ ಇದ್ದರಷ್ಟೇ ಅಲ್ಲಿಗೆ ಹೋಗೋದಕ್ಕೆ ಅವಕಾಶ ಇರುವಂತದ್ದು. ಆ ಒಂದು ಪಾಸ್ ಇದ್ರೆ ಮಾತ್ರ ನೀವು ಹೋಗೋದಕ್ಕೆ ಚಾನ್ಸ್ ಇದೆ. ಲೋಕಭವನದ ಪ್ರವೇಶ ದ್ವಾರಕ್ಕೂ ಕೂಡ ಸಿಂಗಾರವನ್ನ ಮಾಡಲಾಗಿದೆ. ಈಗಾಗಲೇ ಎಲ್ಲಾ ರೀತಿಯಾದಂತಹ ಸಕಲ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಸೊ ಇನ್ನು ಯಾರ್ಯಾರಿಗೆ ಆಹ್ವಾನವನ್ನ ನೀಡಲಾಗಿದೆ, ಗಣ್ಯರು, ಸಿನಿಮಂದಿಗೆ ಅಂತ ನೋಡೋದಾದ್ರೆ ಕಾಂಗ್ರೆಸ್ ಸಿಎಂಗಳಿಗೆ ಡಿಕೆ ಪಟ್ಟಾಭಿಷೇಕಕ್ಕೆ ಆಹ್ವಾನವನ್ನ ನೀಡಲಾಗಿದೆ. ಅದರಲ್ಲೂ ಕೂಡ ಬೇರೆ ರಾಜ್ಯದ ಸಿಎಂಗಳಿಗೂ ಕೂಡ ಆಹ್ವಾನವನ್ನ ನೀಡಲಾಗಿದ್ದು, ಹಿಮಾಚಲ ಪ್ರದೇಶ ಸಿಎಂ ಸುಖವಿಂದರ್ ಸಿಂಗ್ ಸುಕ್ಕು, ಕೇರಳ ಸಿಎಂ ಆಗಿರುವಂತಹ ವಿ.ಡಿ. ಸತೀಶನ್ ಅವರಿಗೂ ಕೂಡ ಈಗಾಗಲೇ ಆಹ್ವಾನವನ್ನ ನೀಡಲಾಗಿದೆ. ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿಗೆ ಕರೆ ಮಾಡಿ ಡಿಕೆ ಶಿವಕುಮಾರ್ ಆಹ್ವಾನವನ್ನ ಕೊಟ್ಟಿದ್ದಾರೆ, ಪಟ್ಟಾಭಿಷೇಕಕ್ಕೆ ಬರಬೇಕು ಅಂತ ಹೇಳಿ. ತಮಿಳುನಾಡು ಸಿಎಂ ಜೋಸೆಫ್ ವಿಜಯ್ಗೂ ಕೂಡ ಆಹ್ವಾನವನ್ನ ನೀಡಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಹಾಗೇನೆ ಡಾಕ್ಟರ್ ರಾಜ್ಕುಮಾರ್ ಕುಟುಂಬಕ್ಕೂ ಕೂಡ ಡಿಕೆ ಶಿವಕುಮಾರ್ ಆಹ್ವಾನವನ್ನ ನೀಡಿದ್ದಾರೆ. ಪದಗ್ರಹಣ ಕಾರ್ಯಕ್ರಮಕ್ಕೆ ಆಗಮಿಸಬೇಕು ಅಂತ ಹೇಳಿ. ರವಿಚಂದ್ರನ್, ಸುದೀಪ್, ಯಶ್, ರಿಷಬ್ ಶೆಟ್ಟಿ, ಡಾಲಿ, ಧನಂಜಯ್ಗೂ ಕೂಡ ಡಿಕೆ ಶಿವಕುಮಾರ್ ಆಹ್ವಾನವನ್ನ ನೀಡಿದ್ದಾರೆ. ಯಾಕಂದ್ರೆ ಇವರೆಲ್ಲರ ಜೊತೆಗೂ ಕೂಡ ಅತ್ಯಂತ ಆತ್ಮೀಯ ಸಂಬಂಧವನ್ನ ಕೂಡ ಇಟ್ಕೊಂಡಿದ್ದಾರೆ ಡಿಕೆ ಶಿವಕುಮಾರ್. ಹಾಗಾದ್ರೆ ಯಾವ ರೀತಿಯ ಭದ್ರತಾ ವ್ಯವಸ್ಥೆಯನ್ನ ಮಾಡಲಾಗಿದೆ ಅಂತ ನಾವು ನೋಡ್ತಾ ಹೋಗೋದಾದ್ರೆ, ಪ್ರಮಾಣ ವಚನದ ಬಳಿಕ ನೂತನ ಮುಖ್ಯಮಂತ್ರಿ ರೋಡ್ ಶೋ ಅನ್ನು ಕೂಡ ಮಾಡಲಿದ್ದಾರೆ. ಇದೇ ಕಾರಣಕ್ಕಾಗಿ ಸರಳ ರೀತಿಯಲ್ಲಿ ಪ್ರಮಾಣ ವಚನವನ್ನ ಅಲ್ಲಿ ಸ್ವೀಕರಿಸ್ತಾರೆ. ಆ ನಂತರ ಇರುವಂತದ್ದೇನು, ಲೋಕಭವನದಿಂದ ತೆರೆದ ವಾಹನದಲ್ಲಿ ವಿಧಾನಸೌಧದವರೆಗೂ ಕೂಡ ರೋಡ್ ಶೋ ಅನ್ನ ಮಾಡ್ತಾರೆ ಡಿಕೆ ಶಿವಕುಮಾರ್ ಅವರು. ಅದಕ್ಕೆ ವಿಧಾನಸೌಧ ಹಾಗೇನೆ ಲೋಕಭವನದಲ್ಲಿ ಎರಡೂ ಕಡೆ ಕೂಡ ಹೆಚ್ಚಿನ ಭದ್ರತೆಯನ್ನು ಒದಗಿಸಲಾಗಿದೆ. ಲೋಕಭವನದಿಂದ ವಿಧಾನಸೌಧದವರೆಗೂ ಕೂಡ ಈಗಾಗಲೇ ಬ್ಯಾರಿಕೇಡ್ ಗಳನ್ನ ಹಾಕುವ ವ್ಯವಸ್ಥೆಯನ್ನ ಪೊಲೀಸರು ಮಾಡ್ತಾ ಇದ್ದಾರೆ. ಬಿಗಿ ಭದ್ರತೆಯನ್ನ ಕೈಗೊಳ್ತಾ ಇದ್ದಾರೆ. ಬೆಂಗಳೂರು ಪೊಲೀಸರ ಜೊತೆಗೆ ಹೊರ ಜಿಲ್ಲೆಗಳ ಪೊಲೀಸರನ್ನು ಕೂಡ ಆಲ್ರೆಡಿ ನಿಯೋಜನೆ ಮಾಡಲಾಗಿದೆ ಭದ್ರತೆಗೆ ಅಂತ ಹೇಳಿ. 2500ಕ್ಕೂ ಹೆಚ್ಚು ಪೊಲೀಸರನ್ನ ಭದ್ರತೆಗೆ ನಿಯೋಜನೆ ಮಾಡಲಾಗಿದ್ದು, ಡಿಸಿಪಿಗಳಿಗೆ ಇದರ
ಸಂಪೂರ್ಣ ಜವಾಬ್ದಾರಿಯನ್ನ ನೀಡಲಾಗಿದೆ. ಯಾವುದೇ ರೀತಿಯ ಅಹಿತಕರ ಘಟನೆ ಆಗದ ಹಾಗೆ ನೋಡ್ಕೊಳ್ಬೇಕು ಅಂತ ಹೇಳಿ ರಾಜಭವನ ವಿಧಾನಸೌಧದ ಬಳಿ LED ಸ್ಕ್ರೀನ್ ಅಳವಡಿಕೆಯನ್ನು ಕೂಡ ಮಾಡಲಾಗಿದೆ. ಸಾಮಾನ್ಯವಾಗಿ ಕಾರ್ಯಕರ್ತರುಗಳು, ಅಭಿಮಾನಿಗಳು ಇದನ್ನು ಕೂಡ ನೋಡಬಹುದು ಅನ್ನುವ ಕಾರಣಕ್ಕಾಗಿ ರಾಜಭವನ ಹಾಗೆಯೇ ವಿಧಾನಸೌಧ ಸುತ್ತಲಿನ ಸಂಚಾರದ ವ್ಯವಸ್ಥೆಯಲ್ಲಿ ಬದಲಾವಣೆ ಆಗುತ್ತೆ. ಇದನ್ನ ಭಾಗಕ್ಕೆ ಹೋಗುವವರು, ಆ ಕಡೆ ಈ ಕಡೆ ಹೋಗುವವರು ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಮಧ್ಯಾಹ್ನ 12ರಿಂದ ರಾತ್ರಿ 8ರವರೆಗೂ ಕೂಡ ವಿಧಾನಸೌಧದ ಸುತ್ತಲೂ ಸಂಚಾರಕ್ಕೆ ನಿರ್ಬಂಧವನ್ನ ಹೇರಲಾಗಿದೆ. ಒಟ್ಟಾರೆಯಾಗಿ ಬಹಳ ದೊಡ್ಡ ಮಟ್ಟದಲ್ಲಿ ಏನು ಪ್ರಮಾಣ ವಚನ ಆಗುತ್ತಾ ಅಂತ ಹೇಳಿದ್ರೆ ಲೋಕಭವನದ ಗ್ಲಾಸ್ ಹೌಸ್ ಅಲ್ಲಿ ಸರಳವಾಗಿ ಆದ್ರೂ ಕೂಡ ಆ ನಂತರ ರೋಡ್ ಶೋ ಬಹಳ ಜೋರಾಗಿ ಈಗಾಗಲೇ ಆಯೋಜನೆ ಮಾಡಲಾಗಿದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾಯಕರು ಏನ್ ಮಾತನಾಡಿದ್ದಾರೆ ನೋಡೋಣ. VIP ಸೆಕ್ಯೂರಿಟಿ ಮತ್ತು ವಿಶೇಷವಾಗಿ ಕೆಲವರು ಬೇರೆ ರಾಜ್ಯದಿಂದ ಕಾನ್ಸ್ಟಿಟ್ಯೂಷನಲ್ ಹೆಡ್ಸ್ ಅವರು ಬರ್ತಾರೆ, ಅವ್ರದ್ದು ಸೆಕ್ಯೂರಿಟಿ ಅದು ನೋಡ್ಕೊಳ್ಳಿಕ್ಕೆ ನಾವು ಮ್ಯಾನ್ ಪವರ್ ಯೂಸ್ ಮಾಡಿದ್ದೀವಿ. ಈ ಗೆಸ್ಟ್ ಲಿಸ್ಟ್ ತುಂಬ ಕಡಿಮೆ ಇದೆ, ಗೆಸ್ಟ್ ಯಾಕಂದರೆ ಅಲ್ಲಿ ಲಿಮಿಟೆಡ್ ಕೆಪಾಸಿಟಿ ಇದೆ. ಸೊ ಆ ನಿಟ್ಟಿನಲ್ಲಿ ಅಂತ ಯಾವುದು ನಮಗೆ ವಿಶೇಷ ಸಮಸ್ಯೆ ಇಲ್ಲ. ಒಂದು ಅಂದರೆ ಟ್ರಾಫಿಕ್ ಡೈವರ್ಷನ್ ಆಗ್ತದೆ. ಆ ಟ್ರಾಫಿಕ್ ಡೈವರ್ಷನ್ಗೋಸ್ಕರ ನಾವು ಸಾಕಷ್ಟು ಫೋರ್ಸ್ ಇಟ್ಟು, ಯಾಕೆಂದರೆ ಜನಸಾಮಾನ್ಯಕ್ಕೆ ತೊಂದರೆ ಆಗಬಾರ್ದು. ಇಲ್ಲಿ ಕೂಡ ಫಂಕ್ಷನ್ ಕೂಡ ಚೆನ್ನಾಗಿ ಆಗಬೇಕು, ಜನಕ್ಕೆ ಕೂಡ ತೊಂದರೆ ಆಗಬಾರ್ದು. ಆ ನಿಟ್ಟಿನಲ್ಲಿ ನಾವು ಬಂದೋಬಸ್ತ್ ಮಾಡ್ಕೊಳ್ಳಿ. ಸೊ ಈಗಾಗಲೇ ಪೊಲೀಸ್ ಆಯುಕ್ತರಾಗಿರುವಂತಹ ಸೀಮಂತ್ ಕುಮಾರ್ ಸಿಂಗ್ ಹೇಳಿದ್ರು ಯಾವ ರೀತಿಯಂತಹ ಭದ್ರತೆ ಇರುತ್ತೆ, ಯಾವ ರೀತಿಯ ವ್ಯವಸ್ಥೆ ಇರುತ್ತೆ ಅನ್ನುವ ವಿಚಾರವನ್ನ ಹೇಳಿದ್ರು. ಆದ್ರೆ ಪ್ರತಿಪಕ್ಷ ನಾಯಕರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಮಾತಾಡಿದ್ದಾರೆ. 2 ವರ್ಷಗಳಲ್ಲಿ ಅವರು ಏನ್ ಮಾಡ್ತಾರೆ ನೋಡೋಣ ಅನ್ನುವಂಥ ವ್ಯಂಗ್ಯದ ಮಾತುಗಳು ಕೂಡ ಬಂದಿದೆ. ಏನು ಹೆಚ್ಚಿನ ನಿರೀಕ್ಷೆಯನ್ನು ಮಾಡಿಲ್ಲ. ಏನೋ ಆಡಳಿತ ವ್ಯವಸ್ಥೆಯಲ್ಲಿ ಭ್ರಷ್ಟಾಚಾರ ಕಡಿಮೆ ಆಗಿಬಿಡ್ತದೆ, ಉತ್ತರ ಕರ್ನಾಟಕದ ನೀರಾವರಿಗೆ ಹೆಚ್ಚು ಹಣ ಕೊಡ್ಬೋದು ಮತ್ತು ಪ್ರಾಮಾಣಿಕ ಅಧಿಕಾರಿಗಳಿಗೆ ಒಳ್ಳೆಯ ಸ್ಥಾನಗಳಲ್ಲಿ ಅವ್ರನ್ನ ಕೂಡಿಸ್ಬೋದು ಅನ್ನೋಂಥ ನಿರೀಕ್ಷೆಗಳು ನನಗಂತೂ ಇಲ್ಲ. ಕಾಂಗ್ರೆಸ್ದೇ ಸರ್ಕಾರ ಕಳೆದ 3 ವರ್ಷದ ಹಿಂದೆ ಇದ್ದಿದ್ದು ಕಾಂಗ್ರೆಸ್ ಸರ್ಕಾರ, ಮುಂದೆ 2 ವರ್ಷಗಳ ಕಾಲ ಇರೋದು ಕಾಂಗ್ರೆಸ್ ಸರ್ಕಾರ. ಉಪಮುಖ್ಯಮಂತ್ರಿ ಆದವರು ಮುಖ್ಯಮಂತ್ರಿ ಆಗ್ತಾರೆ, ಅಷ್ಟೇ ಬದಲಾವಣೆ. ಕೆಲವು ಮಂತ್ರಿಗಳು ಬದಲಾಗ್ಬೋದು. ನೀತಿ ಬದಲಾಗತ್ತಾ? ಕಾಂಗ್ರೆಸ್ ನೀತಿ ಭ್ರಷ್ಟಾಚಾರ ಮುಕ್ತ ಆಡಳಿತ ಕೊಡುವ ವಿಶ್ವಾಸ ಇದೆಯಾ? 60% ಇದ್ದಿದ್ದು 80%ಗೆ ಹೋಗ್ಬೋದು ಭ್ರಷ್ಟಾಚಾರ. ಇನ್ನೊಂದಷ್ಟು ಸರ್ಚಾರ್ಜ್ಗಳು ಸೇರ್ಕೋಬೋದು. ಹೊಸ ಹುಮ್ಮಸ್ಸಿನೊಂದಿಗೆ, ಹಳೆ ಅನುಭವದೊಂದಿಗೆ ಅಧಿಕಾರದ ಚುಕ್ಕಾಣಿಯ ಹಿಡಿಲಿಕ್ಕೆ ಹೊರಟಿರ್ತಕ್ಕಂಥವರಿಗೆ ರಾಜ್ಯಕ್ಕೆ ಒಳ್ಳೇದು ಮಾಡುವ ದೃಷ್ಟಿ ಕೊಡಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ. DK ಶಿವಕುಮಾರ್ ಅವರಿಗೆ ಶುಭಾಶಯಗಳನ್ನ ಕೋರ್ತಾ ಇದ್ದೀನಿ. ಈ 3 ವರ್ಷದಲ್ಲಿ ಸರ್ಕಾರ ಇತ್ತು ಮತ್ತು ಇಲ್ಲ, ಎರಡೂ ಆಗಿದೆ. ಅಭಿವೃದ್ಧಿ ಶೂನ್ಯ ಸರ್ಕಾರವನ್ನ ಈ 3 ವರ್ಷದಲ್ಲಿ ನಾವು ನೋಡಿದ್ದೀವಿ. ಕೇವಲ ಗ್ಯಾರಂಟಿಗಳ ತಮಟೆ ಹೊಡ್ಕೊಂಡು ನಾವು ನುಡಿದಂತೆ ನಡೆದಿದ್ದೇವೆ ಅಂತೇಳಿ ಹೇಳ್ತಾ ಬಂದಿದ್ದಾರೆ. ಇನ್ನು 2 ವರ್ಷನಾದರೂ ಕೂಡ ಒಂದು ಸರ್ಕಾರ ಅಂತ ನಡೀಲಿ, ರಾಜ್ಯದ ಜನಕ್ಕೆ ಒಂದಷ್ಟು ಅಭಿವೃದ್ಧಿ ಆಗಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ. ಸೊ ಈಗಾಗಲೇ ಕಿಂಗ್ ಮೇಕರ್ ಟು ಕಿಂಗ್ ವರೆಗೂ ಕೂಡ ಬಂದಿದ್ದಾರೆ DK ಶಿವಕುಮಾರ್ ಅವರು. ಅಷ್ಟು ಮಾತ್ರ ಅಲ್ಲ, ಈಗಾಗಲೇ ಉಪಮುಖ್ಯಮಂತ್ರಿಯಿಂದ ಮುಖ್ಯಮಂತ್ರಿ ಸ್ಥಾನಕ್ಕೆ ಬಂದಿರೋದು ಏನು ಸಣ್ಣ ವಿಚಾರ ಏನಲ್ಲ. ಇಂತಹ ಒಂದು ಸಂದರ್ಭದಲ್ಲಿ ದೊಡ್ಡ ಸಾಧನೆಯನ್ನೇ ಅವರು ಮಾಡದ ಹಾಗೆಯೇ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ರಾಜ್ಯಕ್ಕೆ ಒಳ್ಳೇದು ಮಾಡ್ತಾರೆ, CM ಆಗಿ ಯಾವೆಲ್ಲ ಯೋಜನೆಗಳನ್ನ ತರ್ತಾರೆ, ಬಡವರಿಗೆ, ದೀನ ದಲಿತರಿಗೆ, ಜನಪರ ಕಾರ್ಯಗಳು ಹೇಗಾಗತ್ತೆ ಅನ್ನುವಂತಹ ಕುತೂಹಲ ಇಡೀ ರಾಜ್ಯದ ಜನತೆಯ ಮುಂದೆ ಇದೆ. ಇದುವೇ ಹೊತ್ತಿನ ಚದುರಂಗ. ನೋಡ್ತಾ ಇರಿ News 18 ಕನ್ನಡ.